1980-90ರ ದಶಕದಲ್ಲಿ ಒಳ ಮೀಸಲಾತಿಯ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು. ಪರಿಶಿಷ್ಟ ಜಾತಿಯೊಳಗಿನ ಕೆಲವು ಸಶಕ್ತ ಜಾತಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿನ ಪಡಿತಾ ಇವೆ. ದುರ್ಬಲರು ಮೀಸಲಾತಿಯ ಪ್ರಯೋಜನಗಳಿಂದ ತುಂಬಾ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಇದು ಮೀಸಲಾತಿಯೊಳಗಿನ ಜಾತಿಗಳಲ್ಲಿ ಅಸಮಾನತೆಯನ್ನು ಸೃಷ್ಟಿ ಮಾಡಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಪ್ರಮಾಣದ ಒಳ ಹಂಚಿಕೆ ಆಗಬೇಕು ಅನ್ನೋ ಬೇಡಿಕೆ ಈ ಸಮಯದಲ್ಲಿ ವ್ಯಾಪಕವಾಗಿ ಆಯಿತು. ಅನೇಕ ರಾಜ್ಯ ಸರ್ಕಾರಗಳು ಈ ವಿಷಯವನ್ನು ಪರಿಶೀಲಿಸಲು ನ್ಯಾಯಾಧೀಶರ ಆಯೋಗಗಳನ್ನು ರಚಿಸಿದ್ರು. ಈ ವಿಷಯದಲ್ಲಿ ಪಂಜಾಬ್ ರಾಜ್ಯ ಮೊದಲು ಸಂವೇದನೆಯನ್ನ ಪ್ರಕಟಿಸಿತು. ಪಂಜಾಬ್ ಅತ್ಯಂತ ಹೆಚ್ಚು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯನ್ನ ಹೊಂದಿರುವಂತಹ ರಾಜ್ಯ. 1975ರ ಮೇ 5ನೇ ತಾರೀಕಿನಲ್ಲಿ ಅವತ್ತಿನ ಪಂಜಾಬಿನ ಮುಖ್ಯಮಂತ್ರಿ ಜೈಲ್ ಸಿಂಗ್ 50% ಮೀಸಲಾತಿಯನ್ನ ವಾಲ್ಮೀಕಿ ಹಾಗೂ ಮಜಹಬಿ